Hi, my dear honorable viewers and my dear second semester BCom DCA and BBM students of Tumkur University, Tumkur. I am your English teacher P. Raghavendra, Associate Professor of English in Government First Grade College, Tumkur. This is the second part of the ballad, John Keats's ballad, La Belle Dame sans Merci. In the previous video, I explained the first three stanzas to you. I mean the first section, in which the unknown speaker suddenly discovers a knight at arms in a very lifeless surroundings, and the knight at arms is wearing the armor as if he is ready for a battle. Physically he is looking strong, but when the speaker looks at his face, he could find suffering and pain on his face. So the unknown speaker asks him the reason for his suffering. So the ballad begins with the question, "What ails thee, oh, what ails thee, knight at arms, that you are alone and you are loitering here?" So this knight at arms is in isolation. ಒಬ್ಬಂಟಿತನವನ್ನು ಅನುಭವಿಸ್ತಾ ಇದ್ದಾನೆ ನೈಟ್ ಅಟ್ ಆರ್ಮ್ಸ್. ವೈ ಆರ್ ಯು, ವಾಟ್ ಈಸ್ ದ ರೀಸನ್ ಫಾರ್ ಯುವರ್ ಸಫರಿಂಗ್ ಅಂತ ಕೇಳ್ತಾನೆ ಯಾರು, ದಿ ಅನ್ನೋನ್ ಸ್ಪೀಕರ್. And then he says, even the landscape is lifeless. There is no life in the landscape. ಪರಿಸರದಲ್ಲಿ ಜೀವಕಳೆ ಇಲ್ಲ. ಯಾಕೆ? ಆಟಮ್ ಸೀಸನ್ ಮುಗಿತಾ ಇದೆ, ವಿಂಟರ್ನ ಆರಂಭವಾಗ್ತಾ ಇದೆ. ಹಾಗಾಗಿ ಅಲ್ಲಿ ನೀರೆಲ್ಲ ಹಿಮ ಬಿದ್ದಿದೆ, ನೀರೆಲ್ಲ ಎಪ್ಪುಕಟ್ಟಿದೆ, ಸರೋವರವೆಲ್ಲ ಎಪ್ಪುಕಟ್ಟಿದೆ. ಅಲ್ಲಿ ಯಾವುದೇ ಒಂದು ಹುಲ್ಲು ಕೂಡ ಬೆಳೀತಾ ಇಲ್ಲ. ಇಂತಹ ಒಂದು ಅನ್ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಂದ್ರೆ ಏನು, ಅಪಾಯಕಾರಿಯಾದಂತಹ ಒಂದು ಪರಿಸರದಲ್ಲಿ ನೀನು ಯಾಕೆ ಕೂತಿದ್ದೀಯಾ ಅಂತ ಪ್ರಶ್ನೆ ಕೇಳಿ ನಂತರ ದಿ ಅನ್ನೋನ್ ಸ್ಪೀಕರ್ ಕಂಟಿನ್ಯೂಸ್ ಆಸ್ಕಿಂಗ್ ಹಿಮ್ ದ ಸೇಮ್ ಕ್ವಶನ್. ಇದು ನೋಡಿ ಬ್ಯಾಲೆಡ್ನ ಕ್ಯಾರೆಕ್ಟರಿಸ್ಟಿಕ್. ಬ್ಯಾಲೆಡ್ನ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಲೈನ್ಸ್ ರಿಪೀಟ್ ಆಗ್ತಾ ಇರ್ತವೆ. ಓ ವಾಟ್ ಏಲ್ ದಿ ನೈಟ್ ಅಟ್ ಆರ್ಮ್ಸ್ ಅಂತ ಫಸ್ಟ್ ಸ್ಟ್ಯಾನ್ಜಾದಲ್ಲಿ ಬಿಗಿನ್ ಆಗುತ್ತೆ. ಸೆಕೆಂಡ್ ಸ್ಟ್ಯಾನ್ಜಾದಲ್ಲಿ ಕೂಡ ದ ಸೇಮ್ ಲೈನ್ ರಿಪೀಟ್ಸ್. ಓ ವಾಟ್ ಏಲ್ಸ್ ದಿ ನೈಟ್ ಅಟ್ ಆರ್ಮ್ಸ್, ದಟ್ ಯು ಲುಕ್ ಸೋ ಹ್ಯಾಗರ್ಡ್ ಅಂಡ್ ಸೋ ಓಬಿಗಾನ್. ಅಷ್ಟು ಎಕ್ಸಾಸ್ಟರ್ಡ್ ಆಗಿ ಸುಸ್ತಾಗಿ ಕಾಣಿಸ್ತಾ ಇದೆಯಾ, ದುಃಖಿತನಾಗಿದ್ದೀಯಾ. ಯಾಕೆ? ನೋಡಿಲ್ಲಿ, ಸ್ಕ್ವಿರಲ್ ಈಸ್ ರೆಡಿ ವಿತ್ ಇಟ್ಸ್ ಫುಡ್. ಇಟ್ ಹ್ಯಾಸ್ ಗಾಟ್ ವಾಟ್ ಇಟ್ wants, and even the farmers have got their food at home. The harvest is done, the squirrel's granary is full ಅಂತಾನೆ. ಅವರೆಲ್ಲರೂ ಬಯಸಿದ್ ಪಡ್ಕೊಂಡಿದ್ದಾರೆ, ನೀನ್ ಯಾಕೋ ಬಯಸಿದ್ದನ್ನ ಪಡ್ಕೊಂಡಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಈ ದುಃಖ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಮೇಲೆ ಮೂರನೇ ಸ್ಟ್ಯಾನ್ಜಾದಲ್ಲಿ ಅವನ್ನ ಅಬ್ಸರ್ವ್ ಮಾಡ್ತಾನೆ, ಯಾರನ್ನ, ನೈಟ್ ಅಟ್ ಆರ್ಮ್ಸ್ ನ. ಪ್ರಶ್ನೆ ಕೇಳಲ್ಲ. ಇನ್ ದಿ ಥರ್ಡ್ ಸ್ಟ್ಯಾನ್ಜಾ ದಿ ಅನ್ನೋನ್ ಸ್ಪೀಕರ್ ಡಸಂಟ್ ಆಸ್ಕ್ ಹಿಮ್ ಎ ಕ್ವಶನ್. He observes the knight at arms. He observes that there is, sweat on his forehead. His forehead is sweating, perspiring. ಆತನ ಹಣೆ ಬೆವರುತ್ತಾ ಇದೆ ಜ್ವರದಿಂದ ಮತ್ತು ವಿರಹ ವೇದನದಿಂದ, ನೋವಿನಿಂದ, ದುಃಖದಿಂದ. ಮತ್ತು ಅವನ ಕೆನ್ನೆಗಳು ಬಿಳಿಚಿಕೊಂಡಿದೆ. ಕೆನ್ನೆಯಲ್ಲಿ ಆ ಕೆಂಪು ಬಣ್ಣ ಅದೃಶ್ಯವಾಗಿದೆ. And he says, there is, I see a lily on thy brow antane ಆರಂಭದಲ್ಲಿ. Lily is a white flower, and lily is also called a funeral flower ante. Funeral ಅಂದ್ರೆ ಅಂತ್ಯಕ್ರಿಯೆ, ಅಂದ್ರೆ ಸಾವಿಗೆ ಸಂಕೇತ ಅಂತ. So a lily is also called a funeral flower. And then he talks about the red rose. He says, I could see a rose fading away in your cheeks, fast withereth. It is also fast withering. It is withering very fast. Fading and withering. Fading
ಬಣ್ಣ ಮಾಸಿ ಹೋಗ್ತಾ ಇದೆ ನಿನ್ನ ಕೆನ್ನೆಯಲ್ಲಿರ್ತಕ್ಕಂತಹ ಗುಲಾಬಿ ಹೂವಿನ ಬಣ್ಣ ಮತ್ತು ವಿದರಿಂಗ್, ಮತ್ತು ನೀನು ಒಂದು ಗುಲಾಬಿ ಹೂವು ಯಾವ ರೀತಿ ಒಣಗಿ ಹೋಗ್ತಾ ಇದೆ ಹಾಗೆ ನಿನ್ನ ಮುಖ ಕೂಡ ಒಣಗಿ ಹೋಗ್ತಾ ಇದೆ. ಕಾರಣ ಏನು? ಸೊ ದೀಸ್ ಆರ್ ದ ಕ್ವೆಶ್ಚನ್ಸ್ ದಿ ಅನ್ನೋನ್ ಸ್ಪೀಕರ್ ಪುಟ್ಸ್ ದಿ ನೈಟ್ ಅಟ್ ಆರ್ಮ್ಸ್. ಈ ಬ್ಯಾಲೆಡಲ್ಲಿ ಮ್ಯೂಸಿಕ್ ಇದೆ, ಐ ಮೀನ್ ಮ್ಯಾಜಿಕ್ ಇದೆ, ಸೂಪರ್ ನ್ಯಾಚುರಲ್ ಎನ್ವೈರನ್ಮೆಂಟ್ ಇದೆ, ಅಂದರೆ ಅಲೌಕಿಕ ಪರಿಸರ ಇದೆ, ಇವೆಲ್ಲನೂ ಇರುತ್ತೆ. ಹಂಗಾಗಿ ನಾವೊಂದು ಹೇಳ್ತೀನಿ, ಮೈ ಡಿಯರ್ ವ್ಯೂವರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಟ್ರೀಟ್ ದಿಸ್ ಬ್ಯಾಲೆಡ್ ಆಸ್ ಎ ಬ್ಯಾಲೆಡ್. ಈ ಬ್ಯಾಲೆಡ್ನ ಕವಿ ಯಾಕೆ ಬರೆದ, ಯಾವ ಉದ್ದೇಶದಿಂದ ಬರೆದ, ನಮಗ್ಯಾಕೆ ಬೇಕು? ಬ್ಯಾಲೆಡ್ನ ಕವಿ ಬರೆದ ಮೇಲೆ ಬ್ಯಾಲೆಡ್ಗೂ ಮತ್ತು ಕವಿಗೂ ಸಂಬಂಧ ಇಲ್ಲ. As soon as the poet writes a ballad or a poem, there is no relationship between the poem and the poet. ಹಂಗಾಗಿ we want the poem. ಆ ಪೊಯಮನ್ನು ಎಂಜಾಯ್ ಮಾಡೋಣ. Because at the end of the day, we have to derive pleasure out of literature. ಸೊ ಆ ಪ್ಲೆಷರ್, ದುಃಖ ಕೂಡ ಪ್ಲೆಷರ್ ಕೊಡುತ್ತೆ, ಸಂತಸವು ಕೂಡ ಪ್ಲೆಷರ್ ಕೊಡುತ್ತೆ. ಓಕೆ, ನಾವು ಕಣ್ಣೀರು ಹಾಕಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಏನೋ ಕಲಿತಾ ಇದ್ದೀವಿ ಅಂತ ಅರ್ಥ. ಅದು ಕೂಡ ಒಂದು ರೀತಿ ನೆಮ್ಮದಿ ಕೊಡುತ್ತೆ ನಮಗೆ. ಅದಕ್ಕೆ ಒಂದು ಕಡೆ ಶೆಲ್ಲಿ ಹೇಳ್ತಾನೆ, P.B. ಶೆಲ್ಲಿ ಇನ್ ಹಿಸ್ ಪೋಯಮ್ ಓಡ್ ಟು ದ ವೆಸ್ಟ್ ವಿಂಡ್ ಅಲ್ಲಿ ಹೇಳ್ತಾನೆ, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ that tell us of our saddest thoughts ಅಂತಾನೆ. Our sweetest songs are those that tell us of our saddest thoughts. ಅಂದರೆ ಅತ್ಯಂತ ದುಃಖವು ತುಂಬಿರತಕ್ಕಂಥ ಹಾಡುಗಳೇ ಅತ್ಯಂತ ಇಂಪಾದ ಹಾಡುಗಳಂತೆ. ಹಾಗಾಗಿ ದುಃಖವು ಕೂಡ ನಮಗೇನೇ ಹೇಳುತ್ತೆ. ನೋಡೋಣ ಇಲ್ಲಿ, ಯಾಕಂದರೆ ಲುಕ್ ಅಟ್ ದ ಟೈಟಲ್ ದೇ, La Belle Dame sans Merci. ಅಂದರೆ ಲಾ ಅಂದರೆ ಅರ್ಥ ಏನು ಗೊತ್ತಾ? ಓ ಲುಕ್ ಅಂತ, ನೋಡಿ ಅಲ್ಲಿ. ನಾವು ಓದಿದ್ರೆ ಹೇಳ್ತೀವಿ, ಕವನವೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅಲ್ಲಿ ನೋಡಿ, ಓ ಲುಕ್ ಅಂತ. ಲಾ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಲಾ ಬೆಲ್ ಡಾಮ್, ಡೇಮ್ ಅಂತೀವಿ ನಾವು ಇಂಗ್ಲೆಂಡಲ್ಲಿ, ಇಂಗ್ಲೀಷಲ್ಲಿ ಲಾ ಬೆಲ್ ಡೇಮ್ ಸಾ ಮರ್ಸಿ. ಸಾ ಅಂದ್ರೇನು? ವಿತೌಟ್ ಅಂತ. ನೋಡಿ, ಆ ಯುವತಿ, ಅಷ್ಟು ಸುಂದರವಾದ ಯುವತಿಗೆ ಕರುಣೆನೇ ಇಲ್ವಲ್ಲ ಅನ್ನುವ ಭಾವನೆ ನಮಗೆ ಮೂಡಿಬರುತ್ತೆ. ಯಾರಿಗೆ ಮೂಡಿಬರುತ್ತೆ? ಯಾರಿಗೆ? ಓದುಗರಿಗೆ. ಯಾವಾಗ? ಕವನವೆಲ್ಲ ಓದಿದ ನಂತರ. ಹಾಗಾಗಿ ಲೆಟ್ ಅಸ್ ಎಂಜಾಯ್ ದ ಬ್ಯಾಲೆಡ್ and let us limit ourselves to the ballad. Okay, let's go to the ballad. ಇಲ್ಲಿ ನೋಡಿ, let's begin with the fourth stanza. ಇಲ್ಲಿ when the unknown speaker asks him why he is on the cold hillside ಅಥವಾ near the frozen lake, all alone, suffering and sad ಅಂತ ಕೇಳಿದಾಗ, the knight at arms now narrates his tragic story. Now the knight at arms gives our unknown speaker ಅಥವಾ the reader, ನಾವೇ ಇರ್ಬೋದು ಅದು, the reason for his sorrow, the reason for his pain, the reason for his failure. ನೋಡಿ, he says, I met a lady in the meads. So the knight at arms is narrating his tragic story. He is giving the reader the reason for his suffering, the reason for him being very lonely, the reason for him being loitering aimlessly. ಗಮ್ಯವಿಲ್ಲದನೆ, ಗುರಿ ಇಲ್ಲದನೆ ಸುಮ್ಮನೆ ಹಾಗೆ ಅಡ್ಡಾಡ್ತಾ ಇದ್ದಾನೆ, ಅಲ್ಲೆಲ್ಲೇ ಕೂತ್ಕೋತಾ ಇದ್ದಾನೆ. ಅದು ಕಾರಣ ಹೇಳ್ತಾನೆ. He says, I met a lady in the midst. So he says that he was just walking, wandering in the midst. Midst ಅಂದ್ರೆ ಏನೋ, ಒಂದು ಹುಲ್ಲುಗಾವಲಿನಲ್ಲಿ ನಡ್ಕೊಂತ ಕುದುರೆ ಮೇಲೆ ಹೋಗ್ತಾ ಇದ್ದಾಗ
ಐ ಮೆಟ್ ಎ ಲೇಡಿ ಅಂತಾನೆ. ಹಿ ಮೆಟ್ ಎ ಲೇಡಿ. ಎಂಥ ಲೇಡಿ ಆಕೆ? ಫುಲ್ ಬ್ಯೂಟಿಫುಲ್ ಅಂತಾರೆ ನೋಡಿ. ಲುಕ್ ಅಟ್ ದೀಸ್ ಅಡ್ಜೆಕ್ಟಿವ್ಸ್. ಫುಲ್ ಬ್ಯೂಟಿಫುಲ್ ಅಂತಾನೆ. ಅಂದ್ರೇನು? ಎ ಹ್ಯೂಮನ್ ವುಡ್ ಬಿ ಬ್ಯೂಟಿಫುಲ್ ಅಲ್ವಾ? ಒಬ್ಬ ಮನುಷ್ಯ ಮಹಿಳೆ ಸುಂದರವಾಗಿರ್ತಾಳೆ. ಫುಲ್ ಬ್ಯೂಟಿಫುಲ್ ಅಂದರೆ ಏನೋ ಇಲ್ಲಿ ಡೀಟೇಲ್ಸ್ ಮಿಸ್ ಆಗ್ತಾ ಇದೆ. ಫುಲ್ ಬ್ಯೂಟಿಫುಲ್ ಅಂದರೆ ದೇರ್ ಈಸ್ ಸಮ್ ಸೂಪರ್ ನ್ಯಾಚುರಲ್ ಬ್ಯೂಟಿ ಇನ್ ದಟ್ ಲೇಡಿ. ಫುಲ್ ಬ್ಯೂಟಿಫುಲ್ ಅಂದರೆ ಏನೋ ಒಂದು ಅತೀಂದ್ರವಾದ, ಅರ್ಥ ಆಗ್ತಾ ಇದೆಯಾ? ಅತೀಂದ್ರಮಯವಾದ ಒಂದು ಸೌಂದರ್ಯವು ಆ ಯುವತಿಯಲ್ಲಿ ಎದ್ದು ಕಾಣ್ತಾ ಇದೆ. ಅತೀಂದ್ರಮಯವಾದ ಸೌಂದರ್ಯವು, ಅಲೌಕಿಕ ಸೌಂದರ್ಯ. ಲೌಕಿಕ ಸೌಂದರ್ಯವಲ್ಲ ಅಂತ ಅಲ್ಲೇ ಗೊತ್ತಾಗ್ತದೆ. ಬಿಕಾಸ್ ಹೀ ಈಸ್ ಡಿಸ್ಕ್ರೈಬಿಂಗ್ ದಿಸ್ ಲೇಡಿ ಆಸ್ ಫುಲ್ ಬ್ಯೂಟಿಫುಲ್. ಮುಂದೆ ಹೇಳ್ತಾ ನೋಡಿ. ವೈ ಈಸ್ ಶಿ ಫುಲ್ ಬ್ಯೂಟಿಫುಲ್? ಬಿಕಾಸ್ ಶಿ ಈಸ್ ಎ ಫೇರೀಸ್ ಚೈಲ್ಡ್. ಶಿ ಮಸ್ಟ್ ಬಿ ಎ ಸೂಪರ್ ನ್ಯಾಚುರಲ್ ಬೀಯಿಂಗ್ಸ್ ಡಾಟರ್. ಫೇರಿ ಅಂದರೆ ಅರ್ಥ ಇಲ್ಲಿ ಅಲೌಕಿಕ ಶಕ್ತಿಗಳನ್ನು ಹೊಂದಿರತಕ್ಕಂತಹ ಕೆಲವು ಸ್ಪಿರಿಟ್ಸ್, ಅವರನ್ನು ಫೇರೀಸ್ ಅಂತೀವಿ. ಅವು ಏನು ದೇವ ಕನ್ಯೆಯರು ಅಂತ ಕೂಡ ನಾವು ಅನ್ಬೋದು. ಹಾಗಾಗಿ ಈ ಫೇರಿ ಅನ್ನೋದು ಇಟ್ ಈಸ್ ನಾಟ್ ನ್ಯಾಚುರಲ್. ಅರ್ಥ ಆಗ್ತಾ ಇದೆಯಾ? ರಿಯಲ್ ಅಲ್ಲ. ಇವರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರಲ್ಲ, ಬೇರೆ ಯಾವುದೋ ಲೋಕದಲ್ಲಿ ಇರ್ತಕ್ಕಂಥವ್ರು ಫೇರೀಸ್ ಅಂತಾರೆ. ದೇ ಹ್ಯಾವ್ ಸೂಪರ್ ನ್ಯಾಚುರಲ್ ಪವರ್ಸ್. ದೇ ಆರ್ ಮೋರ್ ಪವರ್ಫುಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಿಗಿಂತಲೂ ಅವರು ಹೆಚ್ಚು ಶಕ್ತಿವಂತರಾಗಿರ್ತಾರೆ. ಅವರು ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಎ ಫೇರಿ ಕ್ಯಾನ್ ಹೆಲ್ಪ್ ಎ ಹ್ಯೂಮನ್ ಬೀಯಿಂಗ್ ಆರ್ ಹಾರ್ಮ್ ಎ ಹ್ಯೂಮನ್ ಬೀಯಿಂಗ್. ಹಾರ್ಮ್ ಅಂದರೆ ಏನು? ಕೆಡುಕು ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು. ಸೊ ಅಷ್ಟು ಸುಂದರವಾಗಿರ್ತಕ್ಕಂಥ ಅವಳು ಇದ್ದಾಳೆ ಅಂದರೆ ದಿ ನೈಟ್ ಟಾಮ್ ಸೇಸ್ ಶಿ ಈಸ್ ನಾಟ್ ಫ್ರಮ್ ದಿಸ್ ವರ್ಲ್ಡ್ ಬಟ್ ಫ್ರಮ್ ಸಮ್ ಅದರ್ ವರ್ಲ್ಡ್. ಬೇರೆ ಪ್ರಪಂಚದಿಂದ ಬಂದಿರತಕ್ಕಂಥವಳು ಎ ಫೇರೀಸ್ ಚೈಲ್ಡ್. ಅಷ್ಟು ಸುಂದರವಾಗಿದ್ದಾಳೆ ಅಂತವಳು. ಫುಲ್ ಬ್ಯೂಟಿಫುಲ್. ನಾವು ಹೇಳಬೇಕಂದ್ರೆ ಈ ಒಂದು ನಾನು ಐ ಥಿಂಕ್ PUC ಓದ್ತಾ ಇದ್ದಾಗ ಬಳ್ಳಾರಿಯಲ್ಲಿ, ಮೈ ನೇಟಿವ್ ಟೌನ್ ಈಸ್ ಬಳ್ಳಾರಿಯಲ್ಲಿ ಚಿರಂಜೀವಿ ಮತ್ತು ಶ್ರೀದೇವಿ ಅವರ ಒಂದು ಮೂವಿ ಬಂದಿತ್ತು, ಜಗದೇಕ ವೀರುಡು ಅತಿಲೋಕ ಸುಂದರಿ ಅಂತ. ಅದರಲ್ಲಿ ಶ್ರೀದೇವಿ ಹ್ಯೂಮನ್ ಬೀಯಿಂಗ್ ಆದರೂ ಕೂಡ ಆ ಮೂವಿಯಲ್ಲಿ ಡೈರೆಕ್ಟರ್ ರಾಘವೇಂದ್ರ ರಾವ್ ಅವರು ಏನು ಮಾಡಿದ್ದಾರೆ ಅಂದರೆ, ಶಿ ಈಸ್ ಮೇಡ್ ಟು ಲುಕ್ ಲೈಕ್ ಎ ಫೇರಿ, ಶಿ ಈಸ್ ಮೇಡ್ ಟು ಲುಕ್ ಲೈಕ್ ಎನ್ ಏಂಜಲ್. ಅದಕ್ಕೇ ಅತಿಲೋಕ ಸುಂದರಿ ಅನ್ನೋ ಹೆಸರಿಡ್ತಾರೆ. ಸೊ ಫುಲ್ ಬ್ಯೂಟಿಫುಲ್ ಅಂದರೆ ಇಲ್ಲಿ ಅತಿಲೋಕ ಸುಂದರಿ, ಎ ಫೇರೀಸ್ ಚೈಲ್ಡ್. ಯಾಕೆಂದರೆ ಹರ್ ಹೇರ್ ವಾಸ್ ಲಾಂಗ್. ನೋಡಿ, ಯು ಕ್ಯಾನ್ imagine Sridevi here. You can put Sridevi in place of this fairy's child. ನೀವು ಆ ಮೂವಿ ನೋಡಿ, ಜಗದೇಕ ವೀರುಡು ಅತಿಲೋಕ ಸುಂದರಿ, you will understand the meaning of a fairy or an angel when you look at the full beautiful Sridevi. I met a lady in the meads, full beautiful, a fairy's child. Her hair was long. ತಲೆ ಕೂದಲು ದೂಕಿರುತ್ತೆ. Her foot was light. She was moving very fast. Light footed ಅಂದರೆ anybody who is very fast, in movement is said to be having a light foot. So her foot was light. ಈ ಕ್ಷಣ ಎಲ್ಲಿರ್ತಾಳೆ, ಇನ್ನೊಂದು ಕಡೆ ಹೋಗಿರ್ತಾಳೆ. ಸೊ ಅವ್ರ ನಂಬಿಕೆ ಇಲ್ಲ ಅವರಲ್ಲಿ, ನಮಗೆ ಅಲ್ವಾ? ಇವತ್ತು ಇರ್ಬೋದು ನಮ್ಮ ಜೊತೆಯಲ್ಲಿ, ಇನ್ನೊಂದು ದಿವಸ ಇನ್ನೊಂದು ಕಡೆ ಹೋಗ್ಬೋದು. ಸೊ ಹರ್ ಹೇರ್ ವಾಸ್ ಲಾಂಗ್, ಹರ್ ಫುಟ್ ವಾಸ್ ಲೈಟ್, ಆ್ಯಂಡ್ ಲುಕ್ ಅಟ್ ದ ಥರ್ಡ್ ಪಾಯಿಂಟ್, ಆ್ಯಂಡ್ ಹರ್ ಐಸ್ ವರ್ ವೈಲ್ಡ್. ಅವಳ ಕಣ್ಣುಗಳು, ದೇ ಆರ್ ನಾಟ್ ಲೈಕ್ ಹ್ಯೂಮನ್ ಐಸ್, ವೆರಿ ಆರ್ಡಿನರಿ ಐಸ್ ಆಗಿಲ್ಲ. ಹರ್ ಐಸ್ ಆರ್ ವೈಲ್ಡ್ ಅಂದರೆ ಅರ್ಥವೇನು? ಶಿ ಈಸ್, that wildness talks about passion, lust,
ಆಮೇಲೆ ಸೆಕ್ಷುವಲ್ ಲುಕ್ ಇರುತ್ತೆ, ಆಮೇಲೆ ಅನ್ಪ್ರೆಡಿಕ್ಟಬಲ್, ಯಾವ ಟೈಮಲ್ಲಿ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಸೊ ಸಚ್ ಐಸ್ ಆರ್ ಕಾಲ್ಡ್ ವೈಲ್ಡ್ ಐಸ್. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ವೈಲ್ಡ್ ಐಸ್ ಅಂದರೆ ಹೆಂಗಿರುತ್ತೆ. ಲುಕ್ ಅಟ್ ದ ಐಸ್ ಆಫ್ ದಿಸ್ ಲೇಡಿ. ದೀಸ್ ಆರ್ ವೈಲ್ಡ್ ಐಸ್. ಕಣ್ಣುಗಳು ನೋಡಿ, ಇಲ್ಲಿ ನೋಡಿ ಕಣ್ಣುಗಳು. ಈ ಥರ ಇದ್ದರೆ we definitely feel that she is not from this world, from some other, from some other world anta. So her hair was long, her foot was light, and her eyes were very wild. So wild means she is uncontrollable. ನಮ್ಮ ಹಿಡಿತಕ್ಕೆ ಬರುವುದಿಲ್ಲ ಅವಳು ಅಂತ ಒಂದು ಕಣ್ಣುಗಳುಳ್ಳ ಆ ಹೆಣ್ಣು. So she is not an ordinary lady but a fairy's child. That's why her eyes are very wild, very attractive, and she can easily cast a spell on people. Spell ಅಂದರೆ ಅರ್ಥ ಇಲ್ಲಿ ಈ ಒಂದು ಮೋಹಕ ಶಕ್ತಿಯನ್ನು ಬೇರೆಯವರ ಮೇಲೆ ಬೀರುವಂತಹ ಶಕ್ತಿ ಈಕೆಯ ಕಣ್ಣುಗಳಲ್ಲಿರುತ್ತಂತೆ. ಸೊ ಸ್ಪೆಲ್ ಅಂತಾರೆ, SPELL. ಸ್ಪೆಲ್ ಅಂದ್ರೇನು? ಮೋಹಕ ಶಕ್ತಿ. ಅದನ್ನು ಬೀರ್ಬಿಟ್ರೆ ಯಾವುದೇ ಪುರುಷನಾಗಲಿ ಆಕೆಯ ಗುಲಾಮನಾಗ್ಬಿಡ್ತಾನೆ. ಅಂತಹ ಐಸ್ ಆಕೆಗಿದೆ. ಸೊ ಹರ್ ಐಸ್ ವರ್ ವೈಲ್ಡ್. ಅದಕ್ಕೆ ನೋಡಿ ಟೈಟಲ್ ಕಡೆ ಬರ್ತಾ ಇದೆ ಪೋಯಮ್, La Belle Dame Sans Merci. So I met a lady in the meads, full beautiful, a fairy's child. Her hair was long, her foot was light, and her eyes were wild. Her foot is not firmly grounded, ಅಲ್ವಾ? ಆಕೆಯ ಪಾದಗಳು ನೆಲವನ್ನು ಸರಿಯಾಗಿ ತಾಕಿ ಏನು ಬೇರು ಉರ್ತಾ ಇಲ್ಲ, ಲೈಟ್ ಆಗಿದೆ ಎಂದ ಅರ್ಥವೇನು? ಪ್ರಾಯಶಃ ಗಾಳಿಯಲ್ಲೇ ವಿಹರಿಸಿ ಹೋಗುವಂತಹ ಶಕ್ತಿ ಆಕೆಗಿದೆ ಅಂತ ಅರ್ಥ. ಆವಾಗ ಆಕೆ ನೋಡ್ತಾನೆ ಅವಳ ಕಣ್ಣುಗಳನ್ನು ನೋಡಿದ ಕೂಡಲೇ ಇವನು ಆಕೆಗೆ ದಾಸನಾಗ್ಬಿಡ್ತಾನೆ. ಸೊ ಹಿ ಫಾಲ್ಸ್ ಇನ್ ಲವ್ ವಿತ್ ದಟ್ ಲೇಡಿ. ಈ ಪ್ಯಾಷನೇಟ್ ಲವ್ ಅಂದರೆ ಏನು? ಉದ್ವೇಗದಿಂದ ಮೂಡಿ ಬಂದಿರತಕ್ಕಂತಹ ಒಂದು ಪ್ರೇಮದಲ್ಲಿ, ಪ್ರೀತಿಯಲ್ಲಿ ಬಿದ್ದುಬಿಡ್ತಾನೆ ಇವನು. ನೈಟ್ ಅಟ್ ಆರ್ಮ್ಸ್. ನೋಡಿ, ಹೀ ಈಸ್ ಅ ನೈಟ್, ಹೀ ಈಸ್ ಸಚ್ ಎ ಸ್ಟ್ರಾಂಗ್ ಮ್ಯಾನ್ ಫಿಸಿಕಲಿ, ಬಟ್ ಲುಕ್ ಅಟ್ ಹಿಸ್ ಇಮೋಷನ್ಸ್. ಇಮೋಷನಲಿ ಈಸ್ ವೆರಿ ವೀಕ್. ಮಾನಸಿಕವಾಗಿ ಭಾಳ ದುರ್ಬಲನಾಗ್ಬಿಡ್ತಾನೆ. ಹಾಗಾಗಿ he is attracted to this lady with wild eyes. ಏನು ಮಾಡ್ತಾನೆ ಅವನು ನೋಡಿ, I made a garland for her head. ಅಲ್ಲಿ ಆ ಕಾಡಲ್ಲಿ ಇರ್ತಕ್ಕಂತಹ ಹೂಗಳನ್ನು, ವೈಲ್ಡ್ ಫ್ಲವರ್ಸ್ನ ತೆಗೆದುಕೊಂಡು he says he made a garland for her head. ಹೆಡ್ಗೆ ಗಾರ್ಲೆಂಡ್ ಅಂದ ಅರ್ಥವೇನು? ಕ್ರೌನ್ ಆಫ್ ಗಾರ್ಲೆಂಡ್, ಕ್ರೌನ್ ಆಫ್ ಫ್ಲವರ್ಸ್. ಕ್ರೌನ್, ಕಿರೀಟವನ್ನು ತಲೆಯ ಸುತ್ತಾನೆ. ಅರ್ಥ ಆಗ್ತಾ ಇದೆಯಾ? ಹೆಡ್ ಬ್ಯಾಂಡ್ ಅಂತಾರೆ. ಹೆಡ್ ಬ್ಯಾಂಡ್ ಅಂದ್ರೇನು? ತಲೆ ಸುತ್ತಾನೆ ಅವನು. ಸೊ ಫ್ಲವರ್ ಬ್ಯಾಂಡ್ ಫಾರ್ ಅವರ್ ಹೆಡ್ ಹಿ ಮೇಡ್. ಆ್ಯಂಡ್ ದೆನ್ ಹಿ ಆಲ್ಸೋ ಮೇಡ್ ಬ್ರೇಸ್ಲೆಟ್ಸ್ ಟು. ಬ್ರೇಸ್ಲೆಟ್ಸ್ ಅಂದರೆ ಕೈಗೆ ಫ್ಲವರ್ಸನ್ನು ಸುತ್ತಾನೆ. ಆ್ಯಂಡ್ ಫ್ರೇಗ್ರೆಂಟ್ ಝೋನ್, ಸುವಾಸನೆ ಕೊಡುವಂತಹ ಅದೇ ಹೂವುಗಳನ್ನು ಆಕೆಗೆ ಡಾಬನ್ನು ಮಾಡ್ತಾನೆ. ಡಾಬು ಅಂದರೆ ಗೊತ್ತಲ್ಲ, ಸೊಂಟದ ಪಟ್ಟಿ. ಝೋನ್ ಅಂತಾರೆ ಅದಕ್ಕೆ. ಝೋನ್ ಅಂದ್ರೇನು? ಸೊಂಟದ ಪಟ್ಟಿ, ಬೆಲ್ಟ್. ಇವೆಲ್ಲನೂ ಮಾಡ್ತಾನೆ. ಅಂದರೆ ಹೂವುಗಳಿಂದ ಆಕೆನ ಅಲಂಕಾರ ಮಾಡ್ತಾ ಇದ್ದಾನೆಂದರೆ he is sexually attracted to this lady. Flowers always symbolize attraction and sex. So I made a garland for her head and bracelets too and fragrant zone. ಅದೆಲ್ಲ ಅವಳಿಗೆ ಸುತ್ತಿದ ಮೇಲೆ ಸೊಂಟವನ್ನು ಮುಟ್ಟು, ಸೊಂಟದ ಸುತ್ತು ಝೋನ್ ಹಾಕ್ತಾನೆ, ಬ್ರೇಸ್ಲೆಟ್ಸ್ ಹಾಕ್ತಾನೆ, ತಲೆಯ ಸುತ್ತು ಫ್ಲವರ್ಸ್ನ ಗಾರ್ಲೆಂಡ್ ಹಾಕ್ತಾನೆ. ಹಾಕಿದ ಕೂಡಲೇ ಶಿ ಲುಕ್ಡ್ ಅಟ್ ಮೀ. ಅವಳು ನನ್ನ ಕಡೆ ನೋಡಿದಳು. ಎಂಥ ಕಣ್ಣುಗಳು ನೋಡಿ, ವೈಲ್ಡ್ ಐಸ್ ಅಲ್ವಾ? ಹರ್ ಐಸ್ ವರ್ ವೈಲ್ಡ್ ಆ್ಯಂಡ್ ಶಿ ಲುಕ್ಡ್ ಅಟ್ ಮೀ ಆ್ಯಸ್ ಇಫ್ ಶಿ ಡಿಡ್ ಲವ್. ನನ್ನನ್ನು
ಪ್ರೀತಿಸ್ತಾ ಇದ್ದಾಳೇನೋ ಅನ್ನುವ ಹಾಗೆ ನೋಡಿದ್ಲು. ಅಂದರೆ ಅರ್ಥವೇನು? ಪ್ರಾಯಶಃ ಆಕೆಗೆ ಅವನ ಮೇಲೆ ಪ್ರೀತಿ ಇರಲಿಲ್ಲ, ಪ್ರಾಯಶಃ ಆಕೆ ಅವನನ್ನು ಬಳಸ್ಕೊಳ್ತಾ ಇದ್ದಾಳೆ ಅನಿಸುತ್ತೆ. ಲೈಂಗಿಕವಾಗಿ ಅವನನ್ನು ಬಳಸ್ಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗ್ತಾ ಇದ್ದಾಳೆ ಅಂತೇಳಿ ಅನಿಸ್ತದೆ ನಮಗೆ. ಸೊ ಶಿ ಲುಕ್ಡ್ ಅಟ್ ಮೀ ಆಸ್ ಶಿ ಡಿಡ್ ಲವ್ ಆ್ಯಂಡ್ ಮೇಡ್ ಸ್ವೀಟ್ ಮೋನ್ ಅಂತಾರೆ. ಸ್ವೀಟ್ ಮೋನ್ ಅಂದರೆ ಒಂಥರ ನೋವಿನ ನಿಟ್ಟುಸಿರು, ಅದು ಸ್ವೀಟ್ ಆಗಿದೆ ಅಂತಾನೆ. ಸ್ವೀಟ್ ಮೋನ್ ಅಂದರೆ ಇಲ್ಲಿ ಅರ್ಥ ಸೆಕ್ಷುವಲ್ ಡಿಸೈರ್, ಅಂದರೆ ಲೈಂಗಿಕವಾದ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಸೆಕ್ಸಿನ ಆಸೆಯನ್ನು ವ್ಯಕ್ತಪಡಿಸಿ ಅವನ ಕಣ್ಣಲ್ಲಿ ನೋಡ್ತಾಳೆ. ನೋಡಿದ ಕೂಡಲೇ ಏನು ಹೇಳಿ, ಶಿ ಹ್ಯಾಸ್ ವೈಲ್ಡ್ ಐಸ್. ಸೊ ವೆನ್ ಶಿ ಲುಕ್ಡ್ ಅಟ್ ದಿ ನೈಟ್ ಅಟ್ ಆರ್ಮ್ಸ್, he just was attracted to this lady, and she is an enchantress. ಎನ್ಚಾಂಟ್ರೆಸ್ ಅಂದರೆ ಅರ್ಥವೇನು ಗೊತ್ತಲ್ಲ? ಮೋಹವನ್ನು ಉಂಟು ಮಾಡಿ ಪುರುಷರನ್ನು ಆಕೆಯ ಕಡೆಗೆ ಸೆಳೆಯುವಂತಹ ಒಂದು ಶಕ್ತಿ, ಆ ಮೋಹಕ ಶಕ್ತಿ ಇರ್ತಕ್ಕಂಥವ್ರನ್ನು ಎನ್ಚಾಂಟ್ರೆಸ್ ಅಂತೀವಿ. ಎನ್ಚಾಂಟ್ ಅಂದರೆ ಏನರ್ಥ? ಸೆಳೆಯುವುದು, ಮೋಹವನ್ನು ತುಂಬಿ ಪುರುಷರಲ್ಲಿ ಅವರ ಗಮನವನ್ನು ಸೆಳೆಯುವುದನ್ನು ಎನ್ಚಾಂಟ್ ಅಂತೀವಿ. ಸೊ ಶಿ ಈಸ್ ಎನ್ ಎನ್ಚಾಂಟ್ರೆಸ್ ಆ್ಯಂಡ್ ಹೀ ಆಲ್ಮೋಸ್ಟ್ ಬಿಕಮ್ಸ್ ಎ ಸ್ಲೇವ್ ಟು ಹರ್ ಮ್ಯಾಜಿಕ್ ಆರ್ ಮ್ಯಾಜಿಕಲ್ ಪವರ್ಸ್ ಅಥವಾ ಟು ಹರ್ ವೈಲ್ಡ್ ಐಸ್. ನೋಡಿ ಇಲ್ಲಿ ಹೇಳ್ತಾನೆ, ಐ ಮೇಡ್ ಎ ಗಾರ್ಲ್ಯಾಂಡ್ ಫಾರ್ ಹರ್ ಹೆಡ್ ಆ್ಯಂಡ್ ಬ್ರೇಸ್ಲೆಟ್ಸ್ ಟೂ ಆ್ಯಂಡ್ ಫ್ರೇಗ್ರೆಂಟ್ ಝೋನ್. She looked at me as if she did love me, and so she made a sweet moon. ಹಾಗಾಗಿ ಒಂದು ನಿಟ್ಟುಸಿರಿನ ಕಾಮವು ತುಂಬಿರ್ತಕ್ಕಂತಹ ನಿಟ್ಟುಸಿರನ್ನು ಬಿಡ್ತಾಳೆ, ಅವಳು ಹೊರ ಹಾಕ್ತಾಳೆ. ಅವಾಗ ಏನಾಗುತ್ತೆ? ಅವನ ಕತೆ ಮುಗೀತು, ಪುರುಷನ ಕತೆ. ಅವಾಗೇನು ಮಾಡ್ತಾನೆ ಅವನು? he becomes her slave. He is completely captured by this lady's, power or powerful eyes. ಅವನು ಆಕೆಯ ಒಂದು ಮೋಹಕ ಕಣ್ಣುಗಳಿಗೆ, ಮೋಹಕ ಸೌಂದರ್ಯಕ್ಕೆ ದಾಸನಾಗ್ಬಿಡ್ತಾನೆ. Then what does he do? What did he do? I set her on my pacing steed. ನಾನು ಅವಳನ್ನು, ಸ್ಟೀಡ್ ಅಂದರೆ ಕುದುರೆ. ಯಾವ ಕುದುರೆ ಅಂದರೆ ಅದನ್ನು ನಾವು ಈ ಯೋಧರು ಯುದ್ಧಕ್ಕೆ ಬಳಸ್ತಾರೆ, ಅದನ್ನು ಸ್ಟೀಡ್ ಅಂತೀವಿ. ಮಾಮೂಲು ಕುದುರೆ ಅಲ್ಲ. ನೋಡಿ ಇಲ್ಲಿದೆ, ಹೇಗಿದೆ ನೋಡಿ. ದಿಸ್ ಈಸ್ ಕಾಲ್ಡ್ ಎ ಸ್ಟೀಡ್. ಎಷ್ಟು ಶಕ್ತಿವಂತವಾಗಿದೆ ಸ್ಟೀಡ್ ಇದು ಅಲ್ವಾ? ಇನ್ನೊಂದು ತೋರಿಸ್ತೀನಿ ನೋಡಿ. ಲುಕ್ ಅಟ್ ದಿಸ್, ಒನ್ ಮೋರ್ ಪಿಕ್ಚರ್ ಆಫ್ ಸ್ಟೀಡ್. ಲುಕ್ ಅಟ್ ದಿಸ್. ಹಾರ್ಸ್ ಬೇರೆ, ಸ್ಟೀಡ್ ಬೇರೆ. Steed is very huge, very powerful, and these steed are used by these warriors or knights when they go for battling with their enemies. So ಯುದ್ಧಗಳಿಗೆ ಹೋಗುವಾಗ ಈ ಸ್ಟೀಡ್ಸ್ನ ಬಳಸ್ತಾರೆ ಅವರು. ಇಲ್ಲೇನು ಹೇಳ್ತಾನೆ? I set her on my pacing steed. Pacing ಅಂದರೆ walking. The steed is slowly walking. The knight is on the steed and he made her sit in front of her. ಆಕೆನ ಅವನು ಮುಂದೆ ಕೂಡಿಸ್ಕೋತಾನೆ. ಕೂಡಿಸ್ಕೊಂಡು ಇಟ್ಸ್ ಎ ಸ್ಟೀಡ್ ಅನ್ನೋ ಈ ಕುದುರೆ ಇದೆಯಲ್ಲ, ಇಟ್ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಸೆಕ್ಷುವಲ್ ಅಟ್ರಾಕ್ಷನ್. ಇಂಥ ಒಂದು ಸ್ಟ್ರಾಂಗ್ ಸ್ಟೀಡ್ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಸೆಕ್ಷುವಲ್ ಅಟ್ರಾಕ್ಷನ್. ನೋಡಿ, ಆಕೆಯನ್ನು ಅವನ ಜೊತೆಯಲ್ಲಿ ಕೂಡಿಸ್ಕೊಂಡು ಕುದುರೆ ಮೇಲೆ ನಿಧಾನ ನಡ್ಕೊಂಡು ಹೋಗ್ತಾ ಇದೆ ಕುದುರೆ. ಅವಳು ಅವನನ್ನೇ ನೋಡ್ತಾ ಇದ್ದಾನೆ. he was just looking at her because he had become a slave to her enchanting eyes, very attractive wild eyes, and nothing else saw all day long. ಇಡೀ ದಿನದ ಉದ್ದಕ್ಕೂ ನಥಿಂಗ್ ಎಲ್ಸ್ ಸಹ, ಬೇರೆ ಏನನ್ನ ನೋಡಿಲ್ಲ ಅಂತ ಅವನು ಆಕೆನ ನೋಡ್ತಾ ಇದ್ದಾನೆ, ಆಕೆ ಇವನು ನೋಡ್ತಾ ಇದ್ದಾಳೆ. ಯಾಕೆ ಏನೂ ನೋಡಿಲ್ಲ ಇವನು ಅಂದರೆ,
ವೈ ಡಿಂಟ್ ಹಿ ಸಿ ಎನಿಥಿಂಗ್ ಆಲ್ ಡೇ ಲಾಂಗ್ ಅಂದರೆ ಬಿಕಾಸ್ ಸೈಡ್ ಲಾಂಗ್ ವುಡ್ ಶಿ ಬೆಂಡ್. ನಾನು ಮುಂದೆ ಕೂಡ್ಸ್ಕೊಂಡಿದ್ದೀನಿ, ಆಕೆ ನನ್ನ ಕಡೆಗೆ ಬೆಂಡ್ ಆಗಿ ಆ್ಯಂಡ್ ಸಿಂಗ್ ಎ ಫೇರಿ ಸಾಂಗ್, ವೆರಿ ಅಟ್ರಾಕ್ಟಿವ್ ಸಾಂಗ್, ಮೋಹಕವಾದ ಹಾಡನ್ನು ಹಾಡ್ತಾ ನನ್ನ ಕಡೆಗೆ ತಿರುಗಿ ಬೆಂಡ್ ಆಗಿ ನೋಡ್ತಾ ಇದ್ದಾಗ ನಾನಿನ್ಯಾವ ಕಡೆ ನೋಡಲಿ. ಹಾಗಾಗಿ ನಾಥಿಂಗ್ ಎಲ್ಸ್ ಸಹ ನಾನು ಬೇರೆ ಏನೂ ನೋಡಿಲ್ಲ, ಆಕೆ ನೋಡ್ತಾ ಹೋದೆ, ಆಕೆ ಹಾಡುಗಳನ್ನು ಕೇಳಿಸ್ಕೊತಾ ಹೋದೆ, ಟೈಮೇ ಗೊತ್ತಾಗಿಲ್ಲ ಅಂತ. ಸೊ ಐ ಸೆಟ್ ಹರ್ ಆನ್ ಮೈ ಪೇಸಿಂಗ್ ಸ್ಟೀಡ್, ವಾಕಿಂಗ್ ಹಾರ್ಸ್ ಆ್ಯಂಡ್ ನಥಿಂಗ್ ಎಲ್ಸ್ ಸಾ ಆಲ್ ಡೇ ಲಾಂಗ್. ಯಾಕೆ? ಬಿಕಾಸ್ ಸೈಡ್ ಲಾಂಗ್ ವುಡ್ ಶಿ ಬೆಂಡ್ ಆ್ಯಂಡ್ ಸಿಂಗ್ ಎ ಫೇರೀಸ್ ಸಾಂಗ್. ನಾನು ಅತ್ತೈತ ನೋಡಬೇಕಂದ್ರೆ ಆಕೆ ಬಿಡ್ತಾ ಇಲ್ಲ. ಶಿ ವಾಸ್ ನಾಟ್ ಲೀವಿಂಗ್ ಮೀ ಟು ಲುಕ್ ಎಲ್ಸ್ವೇರ್. ಸೊ ಶಿ ಮೇಡ್ ಶ್ಯೂರ್ ದ್ಯಾಟ್ ಐ continued looking at her because I was attracted to her wild eyes and she was full beautiful. Then the entire day he did not see anything else other than the beautiful eyes and face of this fairy, this lady, this beautiful lady, enchanting lady. And then she found me. She gave me, ಅಲ್ಲಿ ಹುಡುಕಿ ಅವಳು ರೂಟ್ಸ್ ಆಫ್ ರೆಲಿಶ್ ಸ್ವೀಟ್ ರೂಟ್ಸನ್ನು, ಬೇರು ಪ್ರಾಯಶಃ ಗೆಣಸಿ ಇರ್ಬೋದು ಅಂಥವು ರೂಟ್ಸನ್ನು, ರೆಲಿಶ್ ಸ್ವೀಟ್ ಆಗಿರ್ತಕ್ಕಂಥದ್ದು. ರೆಲಿಶ್ ಅಂದರೆ ಏನರ್ಥ ಇಲ್ಲಿ? ಒಂದು ರೀತಿ ಏನಂತಾರೆ, ಸ್ಟ್ರಾಂಗ್ ಆಗಿರ್ತಕ್ಕಂತಹ ರೂಟ್ಸು ಮತ್ತು ಇದಕ್ಕೆ ಶಕ್ತಿಯನ್ನು ಮತ್ತು ನ್ಯೂಟ್ರಿಷಸ್ ಅಂತೀವಿ ನಾವು. ನ್ಯೂಟ್ರಿಷಸ್ ಅಂದ್ರೇನು? ಶಕ್ತಿ ತುಂಬಿರತಕ್ಕಂತಹ ಸ್ವೀಟ್ ರೂಟ್ಸನ್ನು ನನಗೆ ಕೊಟ್ಟಳು. ಆ್ಯಂಡ್ ಹನಿ ವೈಲ್ಡ್, ಆಮೇಲೆ ಕಾಡಲ್ಲಿ ಸಿಗುವ ಜೇನುತುಪ್ಪವನ್ನು ಕೊಟ್ಟಳು. ಹನಿ ಈಸ್ ಈಕ್ವಲ್ ಟು ಜೇನು, ಈಸ್ ಈಕ್ವಲ್ ಟು ಜೇನುಹುಳ, ಜೇನುಹುಳ ಈಸ್ ಈಕ್ವಲ್ ಟು ಕುಟುಕುವುದು ಅಲ್ವಾ, ಕಚ್ಚುವುದು. ಸೊ ಪ್ರಾಯಶಃ ಈಕೆ ಅವನನ್ನು ಕಚ್ಚಲು ಸಿದ್ಧವಾಗಿದ್ದಾಳೆ, ಅದಕ್ಕೆ ಪ್ರಾಯಶಃ ಹನಿಯನ್ನು ಕುಡಿಸ್ತಾ ಇದ್ದಾಳೆ ಅನಿಸುತ್ತೆ. ವೈಲ್ಡ್ ಹನಿ ಅಂದರೆ ಕಾಡಲ್ಲಿ ಸಿಗುವ ಹನಿ. ಆ್ಯಂಡ್ ಮ್ಯಾನಡ್ಯೂ ಅಂದರೆ ದಟ್ ಈಸ್ ಅನದರ್ ಕೈಂಡ್ ಆಫ್ ಈಟಬಲ್ ಅಥವಾ ಡ್ರಿಂಕ್ ವಿಚ್ ಪೀಪಲ್ ಕಾಲ್ ಗಾಡ್ಸ್ ಎಲಿಕ್ಸರ್ ಅಂತಾರೆ. ಅಮೃತ ಇದ್ದ ಹಾಗೆ ಅದು. ಇಟ್ ಈಸ್ ಗಾಡ್ಸ್ ಫುಡ್, ದೇವರುಗಳ ಆಹಾರವಂತೆ. ಅದು ಏನೋ ನಮಗೆ ಗೊತ್ತಿಲ್ಲ. ಸೊ ಮ್ಯಾನಡ್ಯೂ ತಿನ್ನಿಸಿದ್ಲು, ಕುಡಿಸಿದ್ಲು, ಹನಿ ವೈಲ್ಡನ್ನು ಕುಡಿಸಿದ್ಲು, ಸ್ವೀಟ್ ರೂಟ್ಸ್ನ ತಿನ್ನಿಸಿದ್ಲು. ಆಫ್ಟರ್ ಫೀಡಿಂಗ್ ಹಿಮ್ ವಿತ್ ಆಲ್ ದೀಸ್ ಥಿಂಗ್ಸ್, ನೋಡಿ ಅವನು he went on eating like a child because he was completely under her control and sure in language strange, in a strange language, ಅವನಿಗೆ ಅರ್ಥವಾಗದೇ ಇರುವ ಭಾಷೆಯಲ್ಲಿ she said, I love thee true. ಸ್ಟ್ರೇಂಜ್ ಲ್ಯಾಂಗ್ವೇಜ್ ಅಂದ್ರೇನು? ಅವನಿಗೆ ಅರ್ಥವಾಗದೇ ಇರೋ ಭಾಷೆಯಲ್ಲಿ ಹೇಳಿದ್ಲಂತ. ಏನಂತ? ಐ ಲವ್ ದಿ ಟ್ರೂ. ಅದೇನು ಗೊತ್ತಾಯ್ತು ಅವನಿಗೆ? ಇವಳು ನಿಜವಾಗ್ಲೂ ಪ್ರೀತಿಸಿದ್ಲು ಅನ್ನೋ ಮಾತನ್ನು ಹೇಳಿದ್ಲು ಅಂತ. ಶಿ ವಾಸ್ ಸ್ಪೀಕಿಂಗ್ ಎ ಫೇರೀಸ್ ಲ್ಯಾಂಗ್ವೇಜ್ ವಿಚ್ ದಿ ನೈಟರ್ ಟಾಮ್ಸ್ ಕುಡಂಟ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ he believed her, thinking that she really loved him. ನಿಜವಾಗಲೂ ಅವಳು ಅವನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ಮಾತನ್ನು ಆಕೆ ಹೇಳ್ತಾ ಇದೆ ಅನ್ನೋ ನಂಬಿಕೆ ಇವನಿಗೆ ಹುಟ್ಟಿತು. ನಂತರ ಏನಾಗುತ್ತೆ ಅನ್ನೋದನ್ನು ನಾವು ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆ್ಯಂಡ್ ಐ ವಿಲ್ ಕಮ್ ಔಟ್ ವಿತ್ ಅನದರ್ ವಿಡಿಯೋ ಪಾರ್ಟ್ 3. ದಿಸ್ ಈಸ್ ಪಾರ್ಟ್ 2. ಇದನ್ನು ನೋಡಿ ಓದ್ಕೊಳ್ಳಿ. ಏನೇನು ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಒಳ್ಳೆಯದಾಗಲಿ. ಬಾಯ್.